ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಯಂತ್ ಮಾಡಿದ ಆ ಒಂದು ಕ್ರೂರ ಕೆಲಸ ನಿಜಕ್ಕೂ ಕೂಡ ಎಲ್ಲರ ಮುಂದೆ ಬಟಾಬೈಲ ಆಯ್ತಾ. ಅತ್ತ ಕಡೆ ಜಾನುವಿನ ಅತ್ತೆ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಕಾರಣ ಜಯಂತ್. ಹಾಗಿದ್ರೆ ಸಾವಿಗೆ ಬಂದಂಥ ಜಯಂತ್ ಕೈಗೆ ಕೋಳ ಬಿತ್ತ. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ತನ್ನ ನಾದ್ನಿ ಮಗಳು ಅನ್ನೋ ವಿಶ್ವನ ತಾಯಿಗೆ ಗೊತ್ತಾಗಿದ್ದೆ ತಡ ಜಾನುನ ತನ್ನ ಮನೆ ಕರ್ಕೊಂಡು ಬರ್ತಾರೆ. ಜೊತೆಗೆ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಅವ್ರ ಹತ್ರ ಹೋಗಿ ದಯವಿಟ್ಟು ಮನೆಗೆ ಬನ್ನಿ ಅಂತ ಕೇಳ್ಕೊತಾರೆ. ಶ್ರೀನಿವಾಸ್ ಅವರು ಮೊದಲಲ್ಲಿ ಒಪ್ಕೊಳ್ಳೋದಿಲ್ಲ, ಬಟ್ ತದನಂತರ ಒಪ್ಕೋತಾರೆ. ನೀವು ಮನೆಗೆ ಬರಲೇಬೇಕು ಅಂತ ಮಾತು ತಗೋತಾರೆ. ನಿಮಗೆ ಒಂದು ಒಳ್ಳೆ ಒಂದು ಸರ್ಪ್ರೈಸ್ ಇದೆ ಅಂತ ಕೂಡ ಹೇಳಿರ್ತಾರೆ. ಬಿಕಾಸ್ ಅಮ್ಮ ಮಗಳನ್ನ ಬಂದು ಮಾಡಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಅದೇ ಕಾರಣಕ್ಕೆ ಮಗಳನ್ನ ಭೇಟಿ ಮಾಡಿಸ್ಬೇಕು ಅಂತ ಹೇಳಿ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಅವರನ್ನ ಮನೆಗೆ ಕರ್ತಿದ್ದಾರೆ. ಈ ಕಡೆ ತುಂಬಾ ವರ್ಷಗಳ ನಂತರ, ಮದುವೆ ಆದ 35 ವರ್ಷಗಳ ನಂತರ ತವರು ಮನೆಗೆ ಹೋಗ್ತಿದ್ದಾರೆ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್. ಈ ಕಡೆ ಶ್ರೀನಿವಾಸ್ ಅವರು ತನ್ನ ಹೆಂಡತಿ ಇಷ್ಟು ಖುಷಿಯಾಗಿದ್ದಾಳೆ ತವರು ಮನೆಗೆ ಹೋಗೋದಕ್ಕೆ. ಇಷ್ಟು ವರ್ಷಗಳ ಕಾಲ ನನಗೋಸ್ಕರ ಹೋಗದೆ ಎಷ್ಟು ನೋವನ್ನ ಅನುಭವಿಸಿರ್ಬೋದು, ನನ್ನಿಂದ ಈಕೆಗೆ ಎಷ್ಟು ನೋವು ಆಗಿರ್ಬೋದು ಅಂತ ಅನ್ಕೋತಾರೆ. ಆದ್ರೆ ತವರು ಮನೆ ಎಷ್ಟು, ಗಂಡನ ಮನೆಯೂ ಕೂಡ ಅಷ್ಟೇ ಹೆಚ್ಚು ಅಂತ ಹೇಳಿ ಲಕ್ಷ್ಮಿ ಅವರು ಹೇಳ್ತಾರೆ. ಜೊತೆಗೆ ತನ್ನ ಅತ್ತಿಗೆಗೆ ಏನೇನು ಇಷ್ಟನೋ ಎಲ್ಲವನ್ನ ಕೂಡ ಪರ್ಚೇಸ್ ಮಾಡಿದ್ದಾರೆ. ಸೀರೆ ಇರ್ಬೋದು, ಹೂವು ಇರ್ಬೋದು, ಬಳೆ ಇರ್ಬೋದು, ಸ್ವೀಟ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇಷ್ಟು ವರ್ಷಗಳ ನಂತರ ಕೂಡ ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಲ್ಲ ಲಕ್ಷ್ಮಿ, ನಿಜಕ್ಕೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಶ್ರೀನಿವಾಸ್ ಅವರು ಹೇಳಿದಾಗ, ನನ್ನ ಅತ್ತಿಗೆ ನನಗೆ ತಾಯಿ ತರ. ನನ್ನ ತಾಯಿ ಹೋದ್ಮೇಲೆ ನನ್ನ ಅತ್ತಿಗೆನೆ ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದು, ಅಂತ ತಾಯಿ ಬಗ್ಗೆ ನಾನು ಮರೆಯೋಕ್ಕಾಗತ್ತಾ ಅಂತ ಹೇಳಿ ಹೇಳ್ತಾರೆ. ತನ್ನ ಅತ್ತಿಗೆಗೆ ಇಷ್ಟವಾದಂತಹ ಮೈಸೂರು ಪಾಕನ್ನ ಕೂಡ ತೆಗೆದುಕೊಂಡು ಬಿಡೋಣ ಅಂತ ಹೇಳಿ ಬೇಕ್ರಿಗೆ ಹೋಗಿ ಮೈಸೂರು ಪಾಕನ್ನ ತಗೋತಾರೆ. ಬಟ್ ದೊಡ್ಡ ಅನಾಹುತನೆ ಘಟಿಸ್ಬಿಡಿದೆ. ಇಲ್ಲಿ ಲಕ್ಷ್ಮಿ ಅವರ ಅಳಿಯನೆಂದನೆ ಅವರ ದುರ್ಮರಣವಾಗಿದೆ. ಇವತ್ತು ಲಕ್ಷ್ಮಿ ಅವರ ಅತ್ತಿಗೆ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಕಾರಣ ಜಯಂತ್, ಜಾನುವಿನ ಗಂಡ. ಇಲ್ಲಿ ಜಾನು ವಿಶ್ವನ ಮನೆಯಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ್ದೆ ತಡ ಇಲ್ಲಿ ಜಯಂತ ಆ ಒಂದು ಮನೆಗೆ ಎಂಟ್ರಿ ಕೊಟ್ಟು ಚಿನ್ನು ಮರಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಆದ್ರೆ ವಿಶ್ವನ ತಾಯಿ ಅದಕ್ಕೆ ಅಡ್ಡಿಪಡಿಸ್ತಾರೆ. ಇಲ್ಲಿ ದಯವಿಟ್ಟು ನನಗೆ ತಡಿಬೇಡಿ, ನಾನು ಚಿನ್ನು ಮರಿಯನ್ನ ಕರ್ಕೊಂಡು ಹೋಗ್ಬಿಡ್ತೀನಿ, ಬಿಟ್ಬಿಡಿ ಅಂದಾಗ ಏನ್ ಅನ್ಕೊಂಡಿದ್ಯಾ, ನಿನ್ನಿಂದ ಎಷ್ಟೆಲ್ಲ ನೋವು ಅನುಭವಿಸಿದಾಳೆ ಅನ್ನೋದು ನನಗೆ ತುಂಬಾ ಚೆನ್ನಾಗುತ್ತದೆ. ನೀನು ಮನುಷ್ಯನಲ್ಲ, ರಾಕ್ಷಸ. ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ನಾನು ಕಳಿಸೋದಿಲ್ಲ. ಅವಳು ಯಾರು ಅಂತ ಗೊತ್ತಿದ್ಯಾ, ನನ್ನ ನಾದನಿ ಮಗಳು ಅವಳು ಅಂತ ಹೇಳಿ ಹೇಳ್ತಾರೆ. ಬಟ್ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಜಯಂತನ್ನ ಬಿಡುವುದಿಲ್ಲ ಇಲ್ಲಿ ವಿಶ್ವನ ತಾಯಿ. ಹಾಗಾಗಿ ತನ್ನ ಚಿನ್ನು ಮರಿಗೋಸ್ಕರ ಬುದ್ಧಿಯನ್ನ ಕಳ್ಕೊಂಡಂತಹ ಜಯಂತ್ ಕೋಪಕ್ಕೆ ಬುದ್ಧಿ ಕೊಡ್ತಾರೆ, ತಾಳ್ಮೆಯನ್ನ ಕಳ್ಕೊತಾರೆ. ಕೊನೆಗೂ ಇಲ್ಲಿ ಅವನ ಕೋಪಕ್ಕೆ ಅಂದರೆ ಜಯಂತ್ನ ಕೋಪಕ್ಕೆ ಜಾನುವಿನ ಅತ್ತೆ ಅಂದರೆ ವಿಶ್ವನ ತಾಯಿ ಮರಣವನ್ನ ಹೊಂದಬೇಕಾಗತ್ತೆ. ಅದೇ ಒಂದು ಸಮಯದಲ್ಲಿ ಸಂತು ಕೂಡ, ಜಾನುವಿನ ಅಣ್ಣ ಸಂತು ಕೂಡ ಅತ್ತೆಯ ಬಳಿ ಸಹಾಯ ಕೇಳಿ ದುಡ್ಡು ತಗೊಂಡು ಹೋಗೋಣ ಅಂತ ಹೇಳಿ ಅವರ ಮನೆಗೆ ಬಂದಿರ್ತಾರೆ. ಇದರ ನಡುವೆ ಜಯಂತ ಮಾಡಿದಂಥ ಕರ್ಮಕಾಂಡವನ್ನ ನೋಡಿ ಬೆಚ್ಚಿ ಬೀಳ್ತಾರೆ. ಎಲ್ಲವನ್ನ ಕೂಡ ಅವರ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತಾರೆ. ಈ ಕಡೆ ಜಯಂತ್ ಕೂಡ ಸಾಯಿಸ್ಬಿಟ್ಟು ಯಾರಾದ್ರೂ ಬಂದ್ರೆ ಸಿಕ್ ಬೀಳ್ತೀನಿ ಅಂತ ಹೆದರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದನ್ನ ರೆಕಾರ್ಡ್ ಮಾಡ್ಕೊಂಡಂತ ಸಂತು ಕೂಡ ದಯವಿಟ್ಟು ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಕೂಡ ಹೊರಟುಬಿಡ್ತಾರೆ. ಬೆಳಿಗ್ಗೆ ಆಗ್ತದ್ದಾಗಿನೇ ಅವರು ಸತ್ತಿರೋ ವಿಷಯ ಮನೆಯವರಿಗೆ ಗೊತ್ತಾಗುತ್ತೆ. ಕಣ್ಣೀರು ಹಾಕ್ತಿದ್ದಾರೆ, ತನ್ನ ಪ್ರಜ್ಞೆ ತಪ್ಪಿದಾಳೆ. ಇತ್ತ ಕಡೆ ಡಾಕ್ಟರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದಾಳೆ ಜಾನು. ಈ ಕಡೆ ಮನೆಯಲ್ಲಿ ಸುತ್ತಮುತ್ತ ಎಲ್ಲರೂ ಕೂಡ ಬಂದು ನೋಡ್ತಿದ್ದಾರೆ. ಎಂತ ದೇವ್ರಂತ ಒಂದು ಹೆಣ್ಮಗಳು, ಎಲ್ಲರನ್ನ ಕೂಡ ಸಮಾನವಾಗಿ ನೋಡ್ತಿದ್ರು. ಶ್ರೀಮಂತರು ಅನ್ನುವ ಹಮ್ ಇರಲಿಲ್ಲ. ಪಾಪ ಸತ್ತು ಹೋಗ್ಬಿಟ್ರಲ್ಲ ಅಂತ ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ. ಇದರ ನಡುವೆ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಅವರು ಮನೆಯ ಹತ್ರ ಬಂದೇ ಬಿಡ್ತಾರೆ. ತುಂಬಾ ವರ್ಷಗಳ ನಂತರ ಊರಿಗೆ ಕೂಡ ಬಂದಿದ್ರು. ಎಲ್ಲಾ ಒಂದು ಸ್ಥಳಗಳನ್ನ ಕೂಡ ಹೇಗೆ ಬದಲಾಗಿದೆ, ಮೊದಲೇ ಹೇಗಿತ್ತು, ನಾವು ಹೇಗೆ ಭೇಟಿ ಆಗ್ತಿದ್ವಿ ಎಲ್ಲವನ್ನ ಕೂಡ ಮಾತಾಡ್ಕೊಂಡೇ ಬರ್ತಾರೆ. ಮನೆ ಮುಂದೆ ಅಷ್ಟು ಜನ ನೋಡಿದೆ, ಏನೋ ದೊಡ್ಡದಾಗಿ ಫಂಕ್ಷನ್ ಮಾಡ್ತಿದ್ದಾರೆ, ಅದೇ ಕಾರಣಕ್ಕೆ ನಮ್ಮನ್ನ ಕರೆದ್ರು ಅನ್ಸುತ್ತೆ ಅಂತ ಶ್ರೀನಿವಾಸ್ ಅವರು ಅನ್ಕೊಂಡಿದ್ದೆ. ಅಕ್ಕಪಕ್ಕದವ್ರನ್ನ ಹೋಗಿ ಕೇಳ್ತಾರೆ, ಯಾಕೆ ಇಷ್ಟು ಜನ ಎಲ್ಲ ಸೇರಿದಾರ, ಏನ್ ಫಂಕ್ಷನ್ ನಡೀತದೆ ಅಂದಾಗ, ಫಂಕ್ಷನ್ ಅಲ್ಲ, ಮನೆ ಓನರ್ ಸತ್ತು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಕೇಳಿದ ತಡ ನಿಜಕ್ಕೂ ಕೂಡ ಎದೆ ನಡುಕ್ ಹೋಗ್ಬಿಡತ್ತೆ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಅವ್ರಿಗೆ. ತಕ್ಷಣ ಅಲ್ಲಿಗೆ ಓಡಿ ಹೋಗ್ತಾರೆ. ಓಡಿ ಹೋಗಿದ್ದೆ ತನ್ನ ಅತ್ತಿಗೆ ಮಲಗಿರುವುದನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಅದಕ್ಕೆ ಇದಕ್ಕೋಸ್ಕರ ನನ್ನ ಗಂಡನ ಹತ್ರ ಮಾತು ತಗೊಂಡು ಬರುವುದಕ್ಕೆ ಹೇಳಿದ್ರ, ನನ್ನ ಅತ್ತಿಗೆ ಮನೆಗೆ ಬರಬೇಕು ಅಂತ ಹೇಳಿ ಇಷ್ಟು ವರ್ಷಗಳ ನಂತರ ಬಂದರೆ ನೀವೇ ಇಲ್ವಲ್ಲ, ಅದಕ್ಕೆ ಏನು ಮಾಡಲಿ ನಾನು ಅಂತ ಕಣ್ಣೀರು ಹಾಕ್ತಿದ್ದಾರೆ. ತಾನು ತಂದಿದ್ದನ್ನು ಎಲ್ಲವನ್ನ ಕೂಡ ಸೀರೆಯನ್ನು ಹೊದಿಸಿ ಇಲ್ಲಿ ತನ್ನ ಅತ್ತಿಗೆಯ ಒಂದು ಪರಿಸ್ಥಿತಿಗೆ ಕಣ್ಣೀರು ಹಾಕ್ತಾಣ. ದಯವಿಟ್ಟು ನೀನು ಎದ್ದೇಳಿಸೋಣ, ಖಂಡಿತ
ಅದಕ್ಕೆ ನಿನ್ನ ಮಾತನ್ನು ಕೇಳ್ತಾರೆ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿಯವರು. ಅಕ್ಕಪಕ್ಕದಲ್ಲಿ ಇದ್ದಂತಹ ಎಲ್ಲರೂ ಕೂಡ ಇವರು ಈ ಮನೆಯಿಂದ 35 ವರ್ಷಗಳಿಂದ ಮದುವೆ ಆಗಿ ಹೊರಟೋಗಿದ್ರು, ಇವ್ರನ್ನ ಈ ಮನೆಗೆ ಸೇರಿಸಿರ್ಲಿಲ್ಲ, ಇವತ್ತು ಬಂದಿದ್ದಾರೆ, ಸತ್ತು ಹೋಗಿದ್ದಾರೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊತಿರ್ತಾರೆ. ಈ ಕಡೆ ಶ್ರೀನಿವಾಸ್ ಅವರು ಅದನ್ನು ಕೇಳಿಸ್ಕೊತಿದ್ದಾರೆ. ಈ ಕಡೆ ತಂದೆ ಹತ್ರ ಹೋಗ್ತಾರೆ ಲಕ್ಷ್ಮಿಯವರು. ಹೋಗಿದ್ದೆ ಅಪ್ಪಯ್ಯ, ದಯವಿಟ್ಟು ಮಾತಾಡು ಅಂತ ಹೇಳ್ತಿದ್ರೆ ಅವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ, ಕಣ್ಣೀರು ಬರ್ತದೆ, ಮಾತು ನಿಂತೋಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ತದನಂತರ ಅತ್ತ ಕಡೆ ನೋಡಿದ್ರೆ ಭಾವನಾ ತನ್ನ ಗಂಡನ ಜೊತೆ ತುಂಬ ಖುಷಿಯಿಂದ ಜೀವನ ಮಾಡ್ತಿದ್ದಾರೆ. ಗಂಡ ತನಗೋಸ್ಕರ ಅಡುಗೆ ಮಾಡಿದ್ರು, ಅದರಲ್ಲಿ ಉಪ್ಪು ಸಪ್ಪೆ ಇಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದನ್ನು ಟೇಸ್ಟ್ ಮಾಡಿದಾಗ ಏನಿದು ಚೆನ್ನಾಗೇ ಇಲ್ಲ, ಚೆನ್ನಾಗಿದೆ ಅಂತ ಹೇಳ್ತಿದ್ರಲ್ಲ ಮೇಡಮು ನೀವು ಅಂತ ಹೇಳಿ ಸಿದ್ದು ಕೇಳಿದಾಗ, ನನಗೆ ಪ್ರೀತಿಯಿಂದ ಮಾಡಿದ್ರೆ ನೀವು, ಅದರಲ್ಲಿ ಪ್ರೀತಿ ಇದೆ ಅಲ್ವಾ, ಅದಕ್ಕಿಂತ ಟೇಸ್ಟ್ ಏನು ಬೇಕು ಅಂತ ಭಾವನಾ ಹೇಳ್ತಾರೆ. ನಂತರ ಬೇಡ ಬೇಡ ಇದನ್ನು ತೊಗೊಂಡು ಹೋಗಬೇಡಿ, ನೀವು ಬೇರೆ ತಿಂಡಿ ಮಾಡಿ ಅಂತ ಹೇಳಿ ಸಿದ್ದು ಹೇಳಿದಾಗ, ಪರವಾಗಿಲ್ಲ ನಾನು ಇದನ್ನೇ ತೊಗೊಂಡು ಹೋಗ್ತೀನಿ, ಕೆಲಸಕ್ಕೆ ತಡವಾಗ್ತದೆ ಅಂತ ಹೇಳ್ತಾರೆ ಭಾವನಾ. ತದನಂತರ ಈ ಕಡೆ ಸಿದ್ದು ಮತ್ತು ಭಾವನಾ ತುಂಬ ಚೆನ್ನಾಗಿದ್ದಾರೆ. ಅಲ್ಲಿಗೆ ಸಿದ್ದುವಿನ ತಾಯಿ ಬರ್ತಾರೆ. ತಾಯಿ ಬರ್ತಿದ್ದಾಗೇ ಇಲ್ಲಿ ಅತ್ತೆಯನ್ನ ಪ್ರೀತಿಯಿಂದಾನೇ ಮಾತನಾಡ್ಸೋಕೆ ಮುಂದಾಗ್ತಾರೆ ಭಾವನಾ. ಬಟ್ ಅತ್ತೆಗಂತೂ ಸ್ವಲ್ಪ ಕೂಡ ಪ್ರೀತಿನೂ ಇಲ್ಲ, ರೆಸ್ಪೆಕ್ಟು ಕೂಡ ಇಲ್ಲ. ಇಲ್ಲಿ ಸಿದ್ದು, ಏನೋ ಇದು ಇಂಥ ಮನೆಯಲ್ಲಿ ಇದೆಯಲ್ಲ, ನೀನು ಚಿನ್ನದ ಸ್ಪೂನಲ್ಲಿ ಹುಟ್ಟೋನು, ಅಂಥದ್ರಲ್ಲಿ ಇಂಥ ಮನೆಯಲ್ಲಿ ಇರೋದಾ, ಇವಳ ಜೊತೆ ಹಾಗೆ ಹೀಗೆ ಅಂತ ಹೇಳಿದರೆ ಏನು ಮಾಡಲಿ ಅಮ್ಮ, ನಾನು ಪ್ರೀತಿ ಮಾಡಿದ ಹೆಂಡ್ರು ಇವರು, ಅಂದಮೇಲೆ ನಾನು ಇವ್ರ ಜೊತೆನೇ ಇರಬೇಕು, ನನಗೆ ಪ್ರೀತಿ ಮುಖ್ಯ, ನಿಮ್ಮ ಆಸ್ತಿ ಅಂತಸ್ತಲ್ಲ. ನೀವೇ ಅಲ್ವಾ ಹೇಳಿದ್ದು ನನ್ನ ಮನೆಯಿಂದ ಹೋಗಬೇಕು ಅಂತ ಅಂದಾಗ ನಿನ್ನನ್ನೆಲ್ಲ ಹೋಗು ಅಂದಿದ್ದು ಈ ಭಾವನಾನ ಅಂತ ಹೇಳ್ತಾರೆ. ಭಾವನಾ ಅವರು ಹೇಳಿದ್ರೇನು, ನನ್ನ ಹೇಳಿದ್ರೇನು, ನಾನು ಎಲ್ಲಿರ್ತೀನೋ ಭಾವನಾ ಅವರು ಅಲ್ಲೇ ಇರಬೇಕು, ಅವ್ರು ಎಲ್ಲಿರ್ತಾರೋ ನಾನು ಕೂಡ ಅಲ್ಲೇ ಇರೋದು. ನೋಡಿ, ನಾನು ಬರಬೇಕು ಅಂದರೆ ಭಾವನಾ ಅವರು ಕೂಡ ನನ್ನ ಜೊತೆನೇ ಬರ್ತಾರೆ, ಇಲ್ಲಾಂದರೆ ನಾನು ಕೂಡ ಬರುವುದಿಲ್ಲ ಅಂತ ಹೇಳ್ಬಿಡ್ತಾರೆ. ನಂತರ ಈ ಕಡೆ ಭಾವನಾನ ತರಾಟೆಗೆ ತಗೊಳ್ಳೋಕೆ ಅಮ್ಮ ಮುಂದಾದರೆ, ನೋಡಿ ಭಾವನಾ ಅವರ, ನೀವು ಇವ್ರ ಮಾತನ್ನ ಕಟ್ಕೋಬೇಡಿ, ನಿಮಗೆ ಕೆಲಸಕ್ಕೆ ತಡ ಆಗ್ತದೆ, ಹೊರಟು ಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸಿದ್ದು. ನಂತರ ಈ ಕಡೆ ಸಿದ್ದುನ ಬಾ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಮ್ಮ. ಇಲ್ಲಿ ಸಿದ್ದು ಹೋಗೋದೇ ಇಲ್ಲ, ನನ್ನ ಹೆಂಡತಿ ಇಲ್ಲದೆ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸರಿ ಆಯಿತು, ನಿನ್ನ ಹಣೆ ಬರ ಅನುಭವಿಸ್ಕೋ ಅಂತ ಹೇಳಿ ಹೊರಗಡೆ ಬಂದು ಭಾವನಾನ ತರಾಟೆಗೆ ತಗೋತಾರೆ. ನೀನಿಂದಾಗೆ ನಮ್ಮ ಮನೆ ನೆಮ್ಮದಿ ಹಾಳಾಯಿತು, ಹಾಗೆ ಹೀಗೆ ಅಂದಾಗ ಪ್ರತಿ ಬಾರಿ ನೀವು ಏನೇ ಹೇಳಿದ್ರು ನಾನು ಕೇಳ್ಕೊಂಡಿರ್ತಿದ್ದೆ, ಆದರೆ ಇನ್ನು ಮುಂದೆ ಆ ರೀತಿ ಇರೋದಿಲ್ಲ, ನಾನೇನು ನಿಮ್ಮ ಮನೆಗೆ ಮದುವೆ ಆಗಬೇಕು ಅಂತ ಇಷ್ಟಪಟ್ಟು ಬರಲಿಲ್ಲ, ನಿಮ್ಮ ಮಗ ನನಗೆ ಗೊತ್ತಿಲ್ಲದಾಗೆ ತಾಳಿ ಕಟ್ಟಿದ್ದು, ತಾಳಿ ಕಟ್ಟಿದ ಮೇಲೆ ಅದನ್ನು ಒಪ್ಕೊಂಡು ನಾನು ನಿಮ್ಮ ಮನೇಲಿ ಸಂಸಾರ ಮಾಡಿದೆ, ಅಡ್ಜಸ್ಟ್ ಮಾಡಿಕೊಂಡೆ. ಆದರೆ ನಿಮಗೆ ನಾನಂದರೆ ಇಷ್ಟ ಇರಲಿಲ್ಲ, ಮುಂದೆ ಇಷ್ಟ ಆಗ್ತೀನೋ ಇಲ್ವೋ ಅಂತಲೂ ಕೂಡ ಗೊತ್ತಿಲ್ಲ, ನೀವು ನನ್ನನ್ನು ಕುತಂತ್ರ ಮಾಡಿ ಮನೆಯಿಂದ ಹೊರಗಡೆ ದಬ್ಬಬೇಕು ಅಂತ ಅಂದ್ಕೊಂಡ್ರಿ. ಆದರೆ ಸಿದ್ದು ಒಬ್ಬರು ನನ್ನ ಜೊತೆ ಬಂದರು, ನಾನು ಅವರು ತುಂಬ ಚೆನ್ನಾಗಿದ್ದೇವೆ, ಅದನ್ನು ಹಾಳು ಮಾಡೋಕೆ ಬರಬೇಡಿ, ಇಲ್ಲ ಅಂದರೆ ನಾನು ಚಂಡಿ ಅವತಾರವನ್ನು ತಾಳಬೇಕಾಗತ್ತೆ ಅಂತ ಹೇಳಿ ಭಾವನಾ ಎಚ್ಚರಿಸ್ತಾರೆ. ಈ ಕಡೆ ಸಂತು ಅವರು ವಿಡಿಯೋ ನೋಡ್ಕೊಂಡು ಹೆದರ್ಕೊತಿದ್ದಾರೆ. ಬಿಕಾಸ್ ಲೈವ್ ಪ್ರೂಫ್ ಇದೆ, ಜಯಂತ್ ಜಾನು ಅತ್ತಿಯನ್ನು ಸಾಯಿಸಿದ್ರ ಬಗ್ಗೆ, ಏನಪ್ಪ ಇವನು ಇಂಥ ಮನುಷ್ಯನ ನೋಡೋದಕ್ಕೆ ಒಳ್ಳೆ ಬೆಣ್ಣೆ ಇದ್ದಂಗೆ ಇದ್ದಾನೆ, ಏನೋ ಒಳ್ಳೆಯವನು ಸಾಚ ಅಂತ ಅಂದ್ಕೊಂಡ್ರೆ ಎಂಥ ಕಿಡಿಗೇಡಿ, ನಮ್ಮ ಅತ್ತೆನೇ ಸಾಯಿಸ್ಬಿಡ್ನಲ್ಲ, ಏನು ಮಾಡಲಿ, ಈ ಕಡೆ ತಂಗಿ ಗಂಡ, ಈ ಕಡೆ ಅತ್ತೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನಾನೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆಗ್ಬಿಟ್ನಲ್ಲ, ಅಯ್ಯೋ ಇಂಥವ್ನ ಜೊತೆ ನನ್ನ ತಂಗಿ ಜಾನು ಅದು ಏನು ಸಂಸಾರ ಮಾಡಿ ಎಷ್ಟು ಕಷ್ಟಪಟ್ಟಿದ್ಲು, ಅನುಭವಿಸಿದ್ಲು ಅಂತ ಹೇಳ್ತಾರೆ. ನಂತರ ತನ್ನ ತಮ್ಮ ಹರಿ ಕಾಲ್ ಮಾಡಿ, ಬಾರು ನಿನ್ನ ಜೊತೆ ಮಾತಾಡಬೇಕು ಅಂತ ಕರೆಸ್ಕೊತಿದ್ದಾರೆ. ಹಾಗಿದ್ರೆ ಹರಿಗೆ ಸಂತು ಎಲ್ಲ ವಿಷಯವನ್ನು ಕೂಡ ಹೇಳೋ ಚಾನ್ಸಸ್ ಇದೆ. ತದನಂತರ ಅತ್ತ ಕಡೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರು ತನ್ನ ಅತ್ತಿಗೆಯನ್ನು ನೋಡಿ ಕಣ್ಣೀರು ಹಾಕ್ತಾ, ಇಲ್ಲಿ ಇನ್ನೇನಿದೆ ನಮಗೆ ಅಂತ ಹೇಳಿ ಹೊರಡೋಕೆ ಮುಂದಾದಾಗ ಅಪ್ಪ ಲಕ್ಷ್ಮಿ ಅಂತ ಹೇಳಿ ಕರೀತಿದ್ದಾರೆ. ಕೊನೆಗೂ ಅಪ್ಪ ಮಗಳು ಒಂದಾಗ್ತಿದ್ದಾರೆ ಸಾವಿನಲ್ಲಿ ಅಂತಲೇ ಹೇಳ್ಬೋದು. ಈ ಕಡೆ ಜಯಂತ್ ಕೂಡ ಅಲ್ಲಿಗೆ ಬಂದಿದ್ದಾರೆ. ಆ ಕಡೆ ಜಾನು ತನುವನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಇದೆಲ್ಲದರ ನಡುವೆ ಜಯಂತ್ ಮಾಡಿರೋ ಕರ್ಮಕಾಂಡವನ್ನು ಬಯಲಿಗೆಳುವುದಕ್ಕೆ ಸಂತು ಹರಿ ಇಬ್ಬರು ಕೂಡ ಪೊಲೀಸ್ ಅವ್ರ ಜೊತೆ ಶವ ಸಂಸ್ಕಾರ ನಡೀತಿರೋ ಜಾಗಕ್ಕೆ ಎಂಟ್ರಿ ಕೊಟ್ಟು ಜಯಂತ್ ಅರೆಸ್ಟ್ ಮಾಡಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ.